ಕೊಡುವಂತ ಒಂದು ವಾಹನ ಇರುತ್ತೆ ಹೆಣ ಸಾಗಿಸಲಿಕ್ಕೆ. ಆ ವಾಹನ ನಮಗೆ ಸಿಕ್ಕುದಿಲ್ಲ, ಪರ್ಯಾಯ ವ್ಯವಸ್ಥೆ ನಾವು ಮಾಡ್ಕೊಳ್ಬೇಕಾಗುತ್ತೆ. ಊರಿನ ಹೆಬ್ಬಾಗಿಲಲ್ಲಿ ನಮ್ಮ ಹೆಣವನ್ನು ಸಾಗಿಸುವಂತ ಅನುಮತಿ ನಮಗಿಲ್ಲ. ಊರಿನ ಹಿಂಭಾಗದ ರಸ್ತೆ ನಾವು ಅನುಸರಿಸ್ಕೊಂಡು ಹೋಗಬೇಕಾಗಿದೆ. ಯಾಕೆ ಸ್ವಾಮಿ, ನಾವೇನು ತಪ್ಪು ಮಾಡಿದ್ದೀವಿ? ಇಡೀ ಸಮಾಜದ ಅಂದವನ್ನು, ಸಮಾಜದ ವ್ಯಕ್ತಿಗಳ ಅಂದಕ್ಕೆ, ಸೌಂದರ್ಯಕ್ಕೆ ನಾವು ಕಾಯಕ ಮಾಡ್ತಾ ಇದ್ದೀವಿ. ಆದರೆ ನೀವೇನು ಅಂದ್ಕೊಡ್ತಿದ್ದೀರಾ? ಎಡಗೈಲಿ ನಿಮ್ಮ ತಲೆ ಹಿಡಿದು ಬಿಟ್ಟು ನಾವು ಬಲಗೈಲಿ ನಿಮಗೆ ಕ್ಷೌರ ಮಾಡ್ತೀವಿ. ಕ್ಷೌರ ಮಾಡಿದ ಮೇಲೆ ನೀವು ಸ್ನಾನ ಮಾಡಿ ಆದಮೇಲೆ ನಾವು ಕೊಳಗರಾಗ್ಬಿಡ್ತೀವ, ನಾವು ಅಸ್ವಸ್ಥರಾಗ್ತೀವ. ಇದೇ ನನಗೆ ತಿಳಿದಂಥ ಒಂದು ವಿಪರ್ಯಾಸ. ಇದು ಯಾಕೆ ಈ ರೀತಿ? ನಾನು ಒಂದೇ ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಯಾವುದೇ ರೀತಿಯಲ್ಲಿ ನಾವು ಇಂತಹ ಒಂದು ಸಾಮಾಜಿಕ ಅಸಮಾನತೆಯನ್ನು ನಾವು ಸಹಿಸ್ಕೊಳ್ಳೋಕೆ ಇನ್ನೂ ಸಿದ್ಧರಿಲ್ಲ. ಬಹಳ ಸಮಾಗೋಯ್ತು, ಸಾಕಾಗೋಯ್ತು ನಮಗೆ. ಬಹಳ ವರ್ಷಗಳಿಂದ ನಾವು ಇದನ್ನು ಮನಸ್ಸಲ್ಲಿ ನೋವುಗಳನ್ನು ತುಂಬಿಕೊಂಡು ಇವತ್ತು ಹೊರಟಿದ್ದೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಕ್ಷೌರಿಕ ಸಮುದಾಯ ಮೀಸಲಾತಿ ಒಕ್ಕೂಟದ ಪರವಾಗಿ ಇಂತಹ ಸಭೆ ಸಮರಗಳನ್ನು ನಡೆಸ್ತೀವಿ. ಸರ್ಕಾರವನ್ನು ಎಚ್ಚರಿಸುವಂತ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಈ ಸಾಮಾಜಿಕವಾಗಿ ಏನು ನಮಗೆ ಅನ್ಯಾಯ ಆಗ್ತಿದೆ, ಸಾಮಾಜಿಕವಾಗಿ ನಮ್ಮನ್ನು ಯಾರು ನಿಲ್ಲಿಸ್ತಾ ಇದ್ದಾರೆ ಅವರನ್ನು ಕಾನೂನಿಗ ಚೌಕಟ್ಟಿಗೆ ತನ್ನಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಕರೆ ನೀಡ್ತಿದ್ದೀನಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಮ್ಮ ಒಂದು ಆರ್ಥಿಕ ಸ್ಥಿತಿ ಏನಿದೆ, ಸಮಾಜದ ಬಗ್ಗೆ ಹೇಳೋತ್ತಿಗೆ ನಾವು ಏನಾದರೂ ಹೋರಾಟ ಮಾಡೋದಕ್ಕೆ ಸಮಾಜಕ್ಕೆ ಒಂದು ನಿಜವಾದ ಒಂದು ಸಂದರ್ಭ ಬೇಕು. ಆರ್ಥಿಕ ಪರಿಸ್ಥಿತಿ ಏನಿದೆ ಬಂಧುಗಳಿವತ್ತು? ಯಾರೋ ನಮ್ಮ ಮಿತ್ರರೊಬ್ಬರು ಹೇಳ್ತಾ ಇದ್ರು, ನಾವು ಬಹಳ ಚೆನ್ನಾಗಿದ್ದೀವಿ, ಬಹಳ ಶಿಕ್ಷಣವಾಗಿ ಮುಂದುವರೆದಿದ್ದೀವಿ, ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು, ಇಂತಹ ಒಂದು ಸಂಘಟನೆಗಳು ಜನರನ್ನು ದಿಕ್ಕು ತಪ್ಪಿಸುವಂತ ಕೆಲಸ ಮಾಡುತ್ತೆ ಅಂತ. ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಸಮಾಜದ ಜವಾಬ್ದಾರಿಯನ್ನು ಹೊತ್ತುಕೊಂಡು, ಇಡೀ ಸಮಾಜದ ಜವಾಬ್ದಾರಿಯನ್ನು ಅರ್ಥಕೊಂಡು ಇವತ್ತು ಇಂತಹ ಒಂದು ಸಮಾಜದ ಒಂದು ಏಕತೆಯನ್ನು ಒಗ್ಗಟ್ಟುಗೂಡಿಸುವಂತಹ ಸಮಾಜದ ಸರ್ಕಾರದಿಂದ ಬರುವಂತಹ ಸವಲತ್ತುಗಳನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ನಾವು ಮಾಡುವಲ್ಲಿ ಮುಂದಾಗಿದ್ದೇವೆ. ಯಾರಿಂದ ಒಂದು ಪೈಸೆ ನಾವು ಸ್ವೀಕಾರ ಮಾಡಿಲ್ಲ. ನಮ್ಮ ಸ್ವಂತ ಜೋಬಿಂದ ಕೈ ಹಾಕೊಂಡು ಕೆಲಸ ಮಾಡ್ತಿದ್ವಿ. ಇವತ್ತೇನಾದ್ರೂ ಉಡುಪಿ ನಗರದಲ್ಲಿ ಇಷ್ಟೆಲ್ಲ ಬ್ಯಾನರ್ ಬಿದ್ದರೆ ನಮ್ಮ ಸಮಾಜ ಬಂಧುಗಳು ಸ್ವಂತ ಖರ್ಚಿಂದ ಮಾಡಿದ್ದಾರೆ. ಹೆಮ್ಮೆಯ ವಿಷಯ ಅದು. ಏನಿದೆ ಆರ್ಥಿಕ ಪರಿಸ್ಥಿತಿ ನಮ್ದು? ಬನ್ನಿ ಗ್ರಾಮಾಂತರಕ್ಕೆ. ಇವತ್ತೇನಾಗಿದೆ? ನಾನು ಮೊನ್ನೆ ಹೋಗ್ತಿದ್ದೆ, ಮಂಡ್ಯದ ಶಾಸಕರು ಮಾತಾಡಿದಾಗ ಅವ್ರು ಹೇಳಿದ್ರು, ಅಯ್ಯೋ ನಿಮ್ಮ ಸಮಾಜಕ್ಕೆ ಏನಿಲ್ಲಲ್ಲ, ಭಾಳ ಚೆನ್ನಾಗಿದೆಯಲ್ಲ ನೀವು. ಸ್ವಾಮಿ, ಚೆನ್ನಾಗಿರೋದು ನಾವಲ್ಲ, ನಮ್ಮ ಸಮಾಜದ ವೃತ್ತಿಯನ್ನು ಬೇರೆ ಸಮಾಜ ಯಾರು ಮಾಡ್ತಾ ಇದ್ದಾರೆ, ಆಧುನೀಕರಣ ಮಾಡಿಬಿಟ್ಟು ಏರ್ ಕಂಡೀಷನ್ ಅಂಗಡಿ ಹಾಕೊಂಡ್ಬಿಟ್ಟು ಅದರಿಂದ ಹಣ ಯಾರು ಲೂಟಿ ಮಾಡ್ತಿದ್ದಾರೆ ಅವು ಚೆನ್ನಾಗಿದ್ದಾರೆ. ಅಲ್ಲಿ ಕೆಲಸ ಮಾಡುವಂಥ ನಮ್ಮ ಕ್ಷೌರಿಕ ಸಮಾಜ ಬಂಧುಗಳು ಚೆನ್ನಾಗಿಲ್ಲ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಶಾಸಕರಿಗೆ, IAS ಆಫೀಸರ್ಗಳಿಗೆ ಒಂದು ಮನೋಭಾವ ಇದೆ. ಸಿಟಿಯಲ್ಲಿರುವಂಥವ್ರು ಎಲ್ಲರೂ ಬಹಳ ಅಭಿವೃದ್ಧಿ ಹೊಂದಿದವರು. ಬನ್ನಿ ನನ್ನೊಟ್ಟಿಗೆ. ಎಷ್ಟು ಜನ ಬೇಕು ನಿಮಗೆ? ಇವತ್ತು ರಸ್ತೆ ಬದಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂಥ ನಮ್ಮ ಜನರಿದ್ದಾರೆ. ಬೆಂಗಳೂರು ನಗರದಲ್ಲಿ ಯಶವಂತಪುರದ ಮಾರ್ಕೆಟ್ನಲ್ಲಿ ಇವತ್ತು ರಸ್ತೆ ಬದಿಯಲ್ಲಿ ಕೂತ್ಕೊಂಡು ಮಾಡುವಂಥ ಒಂದು ನಮ್ಮ ಜನರಿದ್ದಾರೆ. ಕೊಟ್ಟಿಗೆಗಳಲ್ಲಿ ಕೂತ್ಕೊಂಡು, ಸೈಕಲಲ್ಲಿ ಬೇರೆ ಬೇರೆ ಹಳ್ಳಿಗೆ ಹೋಗುವಂಥ ನಮ್ಮ ಈ ಮಾತು ಹೇಳೋದಕ್ಕೆ ನಾನು ಇಲ್ಲಿ ಒಂದು ಧನ್ಯವಾದ ಅರ್ಪಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆದಾಗ ಸರ್ಕಾರಕ್ಕೆ 50-60 ವರ್ಷ ತುಂಬಿದ್ರು ಕ್ಷೌರಿಕ ಸಮುದಾಯದ ಬಗ್ಗೆ ಯಾರೊಬ್ಬ ಸರ್ಕಾರ ಕೂಡ ಚಿಂತೆ ಮಾಡಿಲ್ಲ. ಆದರೆ ಯಡಿಯೂರಪ್ಪರು ಮೊಟ್ಟ ಮೊದಲ ಬಾರಿಗೆ ಸತತ 3 ಬಾರಿ ಈ ಕ್ಷೌರಿಕ ಸಮಯವನ್ನು ಮನಗೊಂಡು, ಅವರ ಕಷ್ಟವನ್ನು ಮನಗೊಂಡು, ಏನೋ ಅಲ್ಪ ಸ್ವಲ್ಪ, ನಾನು ಯಾಕೆ ಆ ಫಿಗರ್ನ ಹೇಳ್ತಾ ಇಲ್ಲ ಅಂತ, ಅವ್ರು ಕೊಡುವಂಥ ಒಂದು ಕಾಸೇನಿದೆ, ನಮ್ಮ ಈ ಬಕಾಸುಂಡಿಗೆ ಕಾಸು ಚಿಕ್ಕಾಸು ಮಜ್ಜಿಗೆನೇ ಒಂದು ಗಾದೆ ಹೇಳ್ತಾರೆ, ಆ ರೀತಿ ನಮ್ಮ ಸಮಾಜಕ್ಕೆ ಸಾಕಾಗಲ್ಲ. ಆದರೂ ಕೂಡ ನಮ್ಮ ಸಮಾಜ ಒಂದು ಇದೆ, ತೀರಾ ಹಿಂದುಳಿದ ವರ್ಗ ಅಂತ ಒಂದು ಪರಿಗಣಿಸಿ ಈ ಅನುದಾನವನ್ನು ಕೊಟ್ಟವಂಥ ಒಂದು ಸರ್ಕಾರಕ್ಕೆ ಖಂಡಿತವಾಗೂ ನಾವು ಮತ್ತೊಮ್ಮೆ ಜೋರಾಗಿ ಚಪ್ಪಲಿ ತಟ್ಟಿಬಿಟ್ಟು ಧನ್ಯವಾದ ಅರ್ಪಿಸಬೇಕಾಗುತ್ತೆ. ಇಂಥ ಒಂದು ಸ್ಥಿತಿಯಲ್ಲಿ ನಾವಿರೋ ಹೊತ್ತಾಗ ನಮ್ಮ ಆರ್ಥಿಕ ಸ್ಥಿತಿ ಇಂಪ್ರೂವ್ ಆಗಲಿಕ್ಕೆ ಹೇಗೆ ಸಾಧ್ಯ? ಬಂಡವಾಳ ಎಲ್ಲಿಂದ ಬರುತ್ತೆ ನಮಗೆ? ಅದಕ್ಕಾಗಿ ನಾವು ಕ್ಷೌರಿಕ ಸಮುದಾಯಕ್ಕೆ ವಿಶೇಷವಾದ ಒಂದು ಕ್ಷೌರಿಕ ಅಭಿವೃದ್ಧಿ ನಿಗಮವನ್ನು ಕೊಡಿ ಅಂತ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಿದ್ದೀವಿ. ಈ ಸಂದರ್ಭದಲ್ಲಿ ಇನ್ನು ಶೈಕ್ಷಣಿಕವಾಗಿ ನಾವು ಹೇಗಿದ್ದೀವಿ? ಎಲ್ಲರೂ ಹೇಳ್ತಾರೆ ದಕ್ಷಿಣ ಕನ್ನಡದಲ್ಲಿ, ನನಗೆ ನನ್ನ ಮಿತ್ರರು, ಏನಿಲ್ಲ ನಾವು ಭಾಳ ಚೆನ್ನಾಗಿ ಓದಿದ್ದೀವಿ. ಏನು ಓದಿದ್ದೀವಿ ಸ್ವಾಮಿ? ಪರಿಯಾಳ ಸಮಾಜ ಸಂಘ, ಸವಿತಾ ಸಮಾಜ ಸಂಘ, ಭಂಡಾರಿ ಸಮಾಜ ಸಂಘ, ಇವತ್ತು 100 ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದಾರಲ್ಲ. ನಮ್ಮ ಪರಿಸ್ಥಿತಿ ಎಲ್ಲಿ ಚೆನ್ನಾಗಿದೆ? ಎಲ್ಲಿ ನೆಟ್ಟಾಗಿದೆ? ಎಷ್ಟು ಜನ ನಮ್ಮ ಹತ್ರ ಡಾಕ್ಟರ್ ಇದ್ದಾರೆ? 10, 20, 25. ಎಷ್ಟು ಜನ ಇಂಜಿನಿಯರ್ಗಳಿದ್ದಾರೆ ನಮ್ಮಲ್ಲಿ? ಎಷ್ಟು ಜನ IPS ಇದ್ದಾರೆ? ಎಷ್ಟು ಜನ IAS ಇದ್ದಾರೆ? ಎಷ್ಟು ಜನ KS ಇದ್ದಾರೆ? ಎಷ್ಟು ಜನ ಸರ್ಕಾರಿ ನೌಕರರಾಗಿದ್ದಾರೆ ನಮ್ಮಲ್ಲಿ? ಯಾಕಿಲ್ಲ? ಇಲ್ಲ ಅನ್ನೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮಗೆ ಕೇಳಕ್ಕೆ ಗೊತ್ತಿಲ್ಲ. ಸರ್ಕಾರದ ಈ ಜಂಜಾಟಿಗೆ ನಾವು ಬಿದ್ದೇ ಇಲ್ಲ.
ನಮ್ಮ ಕಾಲ ಮೇಲೆ ನಿಲ್ಬೇಕಂತ ಒಂದು ತವಕ ನಮ್ಮಲ್ಲಿದೆ. ಆದರೆ ಸರ್ಕಾರ ನಮಗೆ ಇದನ್ನು ಪರಿಗಣಿಸಬೇಕಾಗುತ್ತೆ. ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ. ಇನ್ನು ನಮ್ಮ ರಾಜಕೀಯ ಪರಿಸ್ಥಿತಿ ಏನಿದೆ? ರಾಜಕೀಯ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಏನೋ ಈ BCA ಒಂದು ರಿಸರ್ವೇಷನ್ ಇಂದ ಬಂದಿರತಕ್ಕಂಥ ಪಟ್ಟಣ ಪಂಚಾಯಿತು ಪುರಸಭೆ ಅಲ್ಲೊಬ್ಬ ಇಲ್ಲೊಬ್ಬ ಬಿಟ್ಟರೆ, ಇನ್ನು ಇಡೀ ಕರ್ನಾಟಕದಲ್ಲಿ ನಾನೊಂದು ಸರ್ವೆ ಮಾಡಿದೆ. ನಮ್ಮಲ್ಲಿ ನಗರ ಸೇವಕರು ಎಷ್ಟು ಜನ ಇದ್ದಾರಂತೆ? ಉಡುಪಿಯಲ್ಲಿ ಒಬ್ಬರಿದ್ದಾರೆ, ಭಾಳ ಸಂತೋಷ, ಭಾಳ ಧನ್ಯವಾದಗಳು. ಪುರಸಭೆ ಅಧ್ಯಕ್ಷರು ಒಬ್ಬರಿದ್ದಾರೆ, ವೆಂಕಟೇಶ್ ಅವರು, ನಮಗೆ ಭಾಳ ಸಂತೋಷ. ಬೇರೆ ಎಲ್ಲ ಕಡೆ ಇನ್ನು ಇರುವ ಒಂದು 2-3 ನಗರಸಭೆಗೆ ಸದಸ್ಯರನ್ನು ಬಿಟ್ಟರೆ, ಒಂದು ಜಿಲ್ಲಾ ಉಪಾಧ್ಯಕ್ಷರನ್ನು ಬಿಟ್ಟರೆ, ಬೇರೆ ಎಲ್ಲ ಇರೋದು ನಗರ ಪಂಚಾಯತಿ, ಈ ಪಂಚಾಯತಿ ಪಟ್ಟಣ ಪಂಚಾಯತಿಗಳಲ್ಲಿ ಬಿಟ್ಟರೆ. ನಮ್ಮ MLA ಸಾಬ್ರು ಒಬ್ಬರಿದ್ದಾರೆ ನಮಗೆ ಹೇಳ್ಕೊಳ್ಳೋಕ್ಕೆ. ಆದರೆ ನಮ್ಮ ಶಕ್ತಿಯಿಂದ ಬಂದಂಥವ್ರಲ್ಲ ಅವರು. ಸಮಾಜದ ಆ ಪಕ್ಷದಿಂದ ಚಿಕ್ಕನಿಂದ ಅಲ್ಲಿ ಕೆಲಸ ಮಾಡಿ ಬೆಳೆದು ಬಂದಂಥ ಒಬ್ಬ MLA ಆಗಿದ್ದಾರೆ. ಆದರೂ ಹೇಳ್ಕೊಳ್ಳೋಕೆ ಒಬ್ಬ MLA ಇದ್ದಾರೆ. ಆದರೆ ನಿಜವಾಗ್ಲೂ ನಾವು ನಮ್ಮ ಸಮುದಾಯದ ಮತ ಬ್ಯಾಂಕಿನಿಂದ ನಿಲ್ಲುವುದಾದರೆ ಒಬ್ಬ MLA ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವು ರಾಜಕೀಯವಾಗಿ ಬೆಳಿಬೇಕು. ಭಟ್ರು ನಮ್ಮಂಥವ್ರನ್ನು, ಗೋಪಾಲ್ ಭಂಡಾರಿ ನಮ್ಮಂಥವ್ರನ್ನು ಬೆಳೆಸಬೇಕು ಅಂದರೆ ನಾವು ಕೂಡ ರಾಜಕೀಯವಾಗಿ ಕೆಲಸ ಮಾಡಬೇಕಾಗುತ್ತೆ. ರಾಜಕೀಯ ಪರಿಜ್ಞಾನವನ್ನು ಮೂಡಿಸ್ಕೊಳ್ಬೇಕಾಗುತ್ತೆ. ಹೆಚ್ಚೆಚ್ಚು ಸಾಂಘಿಕವಾಗಿ ತೋರಿಸ್ಕೊಳ್ಬೇಕಾಗುತ್ತೆ. ಈ ಏನು ನಾವು ಸಾಂಘಿಕವಾಗಿ ತೋರಿಸ್ಕೊಳ್ತಿದ್ದೀವಿ ಸಾಮಾಜಿಕವಾಗಿ, ಇದು ರಾಜಕೀಯ ಪಕ್ಷಗಳ ಕಣ್ಣು ತೆರೆಸಲಿಕ್ಕೆ ಸಾಕು ಅಂತ ನಾನು ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಈ 2L ಇರುವಂಥ ಒಂದು ಸಮುದಾಯ ಯಾರ್ಯಾರು? ನಮ್ಮ ಶಿವಕುಮಾರ್ ಅವರು ಸಾಬ್ರು ಎಲ್ಲ ಹೇಳಿದರು. ನಾನು ಅವರು ಬಾಯಿನ ಮಾತುಕೊಂಡು ಕಿತ್ಕೊಳ್ಳೋಕೆ ಇಷ್ಟಪಡಲ್ಲ, ಆದರೂ ಹೇಳ್ತೀನಿ. ಒಂದು ದೊಡ್ಡ ಆಹಾರದ ರಾಶಿಯನ್ನು ಹಾಕಿಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಕ್ರೂರವಾದ ಪ್ರಾಣಿಗಳನ್ನು ಮಧ್ಯೆ ಬಿದ್ದುಬಿಟ್ಟು ನಾವು ಆ ಪ್ರಾಣಿಗಳ ನಡುವೆ ಸಣ್ಣ ಇಲಿದ್ದಂತೆ ಅಲ್ಲಿ ಹೋಗ್ಬಿಟ್ಟು ನೀವು ತಿಂದ್ರಪ್ಪ ಅಂತ ಹೇಳಿದರೆ ಯಾವ ರೀತಿ ತಿನ್ನುವುದು ಅಂತ ನಮ್ಮ ಶಿವಕುಮಾರ್ ಕೇಳ್ತಾರೆ. ಈ 102 ಜಾತಿಗಳಲ್ಲಿ 15%ಗೋಸ್ಕರ ನಾವು ಈ ನಮ್ಮ ಅತಿ ಹಿಂದುಳಿದ ವರ್ಗ, ಅದರಲ್ಲಿ ನಾವು ಮಡಿವಾಳ ಸಮಾಜ ಇರುತ್ತೆ, ಕುಂಬಾರ ಸಮಾಜ ಇರುತ್ತೆ, ಈ ಕ್ಷೌರಿಕ ಸಮಸ್ಯೆ ಇರುತ್ತೆ, ಅತ್ಯಲ್ಪ ಸಂಖ್ಯೆ ಇರುವಂಥ ಜನರು ಯಾವ ರೀತಿ ಅದರಲ್ಲಿ ನಾವು ಆಧಾರ ಪಡ್ಕೊಳ್ಳೋಕೆ ಸಾಧ್ಯ? ನಾವು ಸರ್ಕಾರದಲ್ಲಿ ಬೇಡೋದು ಇಷ್ಟೇ, ಪ್ರವರ್ಗ 2A ಮತ್ತು ಪ್ರವರ್ಗ 3Bಯಲ್ಲಿರುವಂಥ ಎಲ್ಲ ಕ್ಷೌರಿಕರನ್ನು ಪ್ರವರ್ಗ 1ಕ್ಕೆ ತಂದು ಈಗಿರುವಂಥ ಪ್ರವರ್ಗ 1ದಲ್ಲಿರೋದಕ್ಕೆ ಯಾವುದೇ ತೊಂದರೆ ಆಗದಂತೆ ನಮಗೆ ಪ್ರತ್ಯೇಕವಾದ ಪ್ರವರ್ಗ 1B ಅಂತ ಘೋಷಣೆ ಮಾಡಿ ನಮ್ಮ ಮೀಸಲಾತಿ ಏನಿದೆ 2 ಕಡೆ ಸೇರಿ ಅದನ್ನು ಕೊಡಿ ನೀವು, ಆಗ ನಾವು ಮುಂದುವರಿಸಲು ಸಾಧ್ಯ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾವು ಈಗಾಗಲೇ ಮನವಿಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ಮಾನ್ಯ MLAಗಳಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಶಾಸಕರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತಾವು ಶಾಸಕರೇ ದಯವಿಟ್ಟು ತಾವು ವಿಧಾನಸಭೆಯಲ್ಲಿ ನಮ್ಮ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿ ನಮ್ಮ ಸಮಾಜಕ್ಕೆ ನ್ಯಾಯಯುತವಾದ ಒಂದು ಮೀಸಲಾತಿಯಲ್ಲಿ ಹಕ್ಕನ್ನು ಕೊಡಿಸುವಂಥ ಒಂದು ಸಾಮರ್ಥ್ಯ ನಿಮ್ಮಲ್ಲಿದೆ, ತಾವುಗಳು ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಆಗದಿದ್ರೆ ಬಂಧುಗಳೇ, ರಾಜಸ್ಥಾನಲ್ಲಿ ಆದಂಥ ಗುಜ್ಜರ್ ಸಮುದಾಯದ ಒಂದು ಏನು ಮೀಸಲಾತಿಗೆ ಹೋರಾಟ ನಡೀತು ಅಂಥ ಹೋರಾಟ ನಾವು ಮಾಡೋದಿಲ್ಲ. ಆ ಶಕ್ತಿ ನಮ್ಮಲ್ಲಿಲ್ಲ. ಆದರೆ ದೇವರು ಕೊಟ್ಟಂಥ ಒಂದು ದೊಡ್ಡ ಶಕ್ತಿ ನಮ್ಮಲ್ಲಿದೆ. ಏನು ಬೇರೆ ಸಮಾಜ ನಮ್ಮನ್ನು ಟೀಕೆ ಮಾಡುತ್ತೆ ಕ್ಷೌರ ಮಾಡೋದಕ್ಕೆ, ಆ ಕ್ಷೌರದಿಂದಲೇ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸುವಂಥ ಒಂದು ಸುದಿನ ನಮಗೆ ಬರ್ತದೆ. ಖಂಡಿತವಾಗಲೂ ನಾವು ಇಡೀ ರಾಜ್ಯದಲ್ಲಿ ಸರ್ಕಾರ ಒಂದು ವೇಳೆ ನಮ್ಮ ಕೂಗನ್ನು ಕೇಳಿಸಿದ್ರೆ ಇಡೀ ರಾಜ್ಯದಲ್ಲಿ ಯಾವುದೇ ಜನಪ್ರತಿನಿಧಿಗಳಿಗೆ ನಾವು ಕ್ಷೌರ ಮಾಡುವುದಿಲ್ಲ ಅಂತ ಹೇಳ್ಬಿಟ್ಟು ನಾವು 1 ವಾರ ಬ್ಯಾನ್ ಮಾಡಿದ್ವಿ. ಇದಕ್ಕೆ ನೀವು ಸಿದ್ಧರಾಗಿರ್ಬೇಕು. ಇದಕ್ಕೆ ಈ ಕ್ಷೌರಿಕರು ಸಿದ್ಧರಾಗಿರ್ಬೇಕು. ಇವತ್ತೇ ನಮ್ಮ ಈ ಕರೆ ಕೊಡ್ತಾ ಇದ್ದೀವಿ. ಒಂದು ವೇಳೆ ಸರ್ಕಾರ ನಮ್ಮ ಮಾತನ್ನು ಕೇಳದಿದ್ರೆ, ಶಾಸಕರು ನಮಗೆ ಸ್ಪಂದಿಸ್ತಿದ್ರೆ ಖಂಡಿತ ಸ್ಪಂದಿಸ್ತಾರೆ. ನಾನು ಇವನ್ನ ಉದ್ದೇಶ ಮಾಡ್ಕೊಂಡು ಹೇಳ್ತಾ ಇಲ್ಲ, ಕೆಲವು ಶಾಸಕರು. ಆದರೂ ಕೂಡ ನಾನು ಹೇಳುವಂಥದ್ದು, ನಮ್ಮ ಕೈಯಲ್ಲೇ ನಮ್ಮಲ್ಲಿ ಶಕ್ತಿ ಇದೆ. ಆ ಆಯುಧನೇ ನಮ್ಮ ಲೋಗೋ. ಆ ಆಯುಧದಿಂದಲೇ ಈ ಸರ್ಕಾರವನ್ನು ಬಗ್ಗಿಸುವಂಥ ಶಕ್ತಿ ನಮ್ಮಲ್ಲಿದೆ ಬಂಧುಗಳೇ. ಇಷ್ಟು ಹೇಳಿ ಎಲ್ರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ ಕಾರ್ಕಳ ವಿಧಾನಸಭಾ